ನನ್ನ ಹೆಸರು ಉಮೇಶ್ ಬಾಬು ಅಂತೇಳಿ. ಶ್ರೀ ಮರಳಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಖರಣ್ಣ ಪ್ರೌಢಶಾಲೆ, ಬೆಂಡೆಕೆರೆ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ನಾನು ಇಲ್ಲಿ ಸಮಾಜ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದೇನೆ. ಈ ದಿನ ಸಮಾಜ ವಿಜ್ಞಾನ ವಿಭಾಗದ ಇತಿಹಾಸ ಅಧ್ಯಾಯದ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅದರ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳೇ, ಭಾರತಕ್ಕೆ ಯುರೋಪಿಯನ್ನರ ಆಗಮನ ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಭಾರತಕ್ಕೆ ಪುರಾತನ ಕಾಲದಿಂದಲೂ ಸಹ ಐರೋಪ್ಯ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿತ್ತು. ಐರೋಪ್ಯ ಮಾರುಕಟ್ಟೆಯಲ್ಲಿ ಭಾರತದ ವಸ್ತುಗಳಿಗೆ ಅಪಾರವಾದಂಥ ಬೇಡಿಕೆ ಇತ್ತು. ಯಾವ ವಸ್ತುಗಳು? ಭಾರತದ ಸಾಂಬಾರ್ ಪದಾರ್ಥಗಳು, ಮಸ್ಲಿನ್ ಬಟ್ಟೆ, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದಂತಹ ಪದಾರ್ಥಗಳಿಗೆ ಐರೋಪ್ಯ ರಾಷ್ಟ್ರಗಳಲ್ಲಿ ಭಾರತದ ವಸ್ತುಗಳಿಗೆ ಅಪಾರವಾದಂಥ ಬೇಡಿಕೆ ಇತ್ತು. ಆದ್ದರಿಂದ ಐರೋಪ್ಯ ರಾಷ್ಟ್ರಗಳು ಭಾರತದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ವು. ಈ ವ್ಯಾಪಾರ ಸಂಪರ್ಕವನ್ನು ಹೊಂದುವಂತಹ ಒಂದು ಮಾರ್ಗ ಇತ್ತು, ಭೂಮಾರ್ಗ. ಅದೇ ಕಾನ್ಸ್ಟಾಂಟಿನೋಪಲ್. ಈ ಕಾನ್ಸ್ಟಾಂಟಿನೋಪಲ್ ಅನ್ನುವಂಥ ಭೂಮಾರ್ಗದ ಮೂಲಕ ಭಾರತದೊಂದಿಗೆ ಐರೋಪ್ಯ ರಾಷ್ಟ್ರಗಳು ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದು, ಇದರ ಮೂಲಕ ಇಟಲಿ, ಫ್ರಾನ್ಸ್, ಪೋರ್ಚುಗಲ್, ಹಾಲೆಂಡ್ ಇಲ್ಲಿಂದ ಭಾರತಕ್ಕೆ ಬಂದು ವರ್ತಕರು ಆ ವಸ್ತುಗಳನ್ನು ಕಡಿಮೆ ಬೆಲೆಗೆ ಕೊಂಡು ತಮ್ಮ ದೇಶದ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟವನ್ನು ಮಾಡ್ತಿದ್ರು. ಇದರಿಂದ ವರ್ತಕರಿಗೆ ಅಪಾರವಾದಂತಹ ಲಾಭ ಸಿಗ್ತಿತ್ತು. ಕಾನ್ಸ್ಟಾಂಟಿನೋಪಲ್ ಅನ್ನುವಂಥದ್ದು ಭೂಮಾರ್ಗ ಆಗಿದ್ದು, ಅದು ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗುವ ಮೂಲಕ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದು ಪರಿಗಣಿಸಲ್ಪಟ್ಟಿತ್ತು. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯವನ್ನು ಸಾಧಿಸಿದರೆ, ಯುರೋಪಿನ ದೇಶಗಳು ವ್ಯಾಪಾರದ ಮೇಲೆ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನು ಸಾಧಿಸಿದರು. ಏಷ್ಯಾದ ಸರಕುಗಳು ಇಟಲಿಯ ವರ್ತಕರಿಗೆ ಒಳ್ಳೆಯ ಲಾಭವನ್ನು ತಂದುಕೊಡ್ತಿದ್ವು. ಈ ರೀತಿ ವ್ಯಾಪಾರ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಏನಾಯಿತು, ಆ ಒಂದು ಭೂಮಾರ್ಗ ಯಾವುದು, ಕಾನ್ಸ್ಟಾಂಟಿನೋಪಲ್ ಟರ್ಕರು ವಶಪಡಿಸಿಕೊಳ್ತಾರೆ. ಹೇಗೆ? ಮೊದಲು ಕಾನ್ಸ್ಟಾಂಟಿನೋಪಲ್ ನಗರದ ವಶ. ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ವ್ಯವಹಾರಗಳು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೀತಿತ್ತು. 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಯಾವಾಗ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ್ರು, ನಗರಗಳನ್ನು ಸಂಧಿಸುವ ಎಲ್ಲಾ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋದವು. ಹೊಸದಾಗಿ ಸಿಕ್ಕ ಅವಕಾಶದಿಂದ ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರವಾದಂತಹ ತೆರಿಗೆಗಳನ್ನು ವಿಧಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಪರಿಣಾಮವಾಗಿ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರವು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ. ಇದೇ ವೇಳೆ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನು ಮುರಿಯಲು ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪಿನ ದೇಶಗಳ ರಾಜರು ಹೊಸ ಸಮುದ್ರ ಮಾರ್ಗಗಳನ್ನು ಹುಡುಕಲು ಸಾಹಸಿ ನಾವಿಕರನ್ನು ಪ್ರೋತ್ಸಾಹಿಸುತ್ತಾರೆ. ಇದಕ್ಕೆ ಪೂರಕವಾಗಿ ಹೊಸ ಭೂಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಬೇಕಾದಂತಹ ದಿಕ್ಸೂಚಿಗಳು, ಅಸ್ಟ್ರೋಲೋಬ್ ಆವಿಷ್ಕಾರಗಳನ್ನು ಇವರು ಮಾಡ್ತಾ ಹೋಗ್ತಾರೆ. ಜೊತೆಗೆ ಸಿಡಿಮದ್ದುಗಳು ಸಹ ಈ ಹೊಸ ಭೌಗೋಳಿಕ ಅನ್ವೇಷಣೆಯನ್ನು ಮಾಡಲಿಕ್ಕೆ ಬಂದಂತಹ ವ್ಯಕ್ತಿಗಳಿಗೆ ಲಭಿಸ್ತಾ ಹೋಗ್ತವೆ, ಅವ್ರಿಗೆ ಕೊಡ್ತಾರೆ. ಈ ಭೌಗೋಳಿಕ ಅನ್ವೇಷಣೆಯನ್ನು ಪ್ರಾರಂಭಿಸಲಿಕ್ಕೆ ಮೊಟ್ಟ ಮೊದಲನೇದಾಗಿ ಪ್ರೋತ್ಸಾಹವನ್ನು ಕೊಟ್ಟಂಥ ದೇಶ ಪೋರ್ಚುಗಲ್. ಹೊಸ ಜಲಮಾರ್ಗಗಳ ಶೋಧನೆಯನ್ನು ಮಾಡಲಿಕ್ಕೆ ಪೋರ್ಚುಗಲ್ ದೇಶದ ರಾಜ ಹೆನ್ರಿ ತನ್ನ ದೇಶದ ವ್ಯಕ್ತಿಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾನೆ. ಆಗ ಈ ಭೌಗೋಳಿಕ ಅನ್ವೇಷಣೆಯನ್ನು ಮಾಡಲಿಕ್ಕೆ ಮುಂದೆ ಬಂದಂತಹ ನಾವಿಕ ವಾಸ್ಕೋ ಡ ಗಾಮ, ಈತನಿಗೆ ಹೆನ್ರಿ ಏನು ಮಾಡ್ತಾನೆ, ಅವಕಾಶವನ್ನು ಕಲ್ಪಿಸಿಕೊಡ್ತಾನೆ. ಲಿಸ್ಬನ್ನಿನಿಂದ ಹೊರಟಂತಹ ಪೋರ್ಚುಗಲ್ ನಾವಿಕ ವಾಸ್ಕೋ ಡ ಗಾಮ 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆಯ ಸಮೀಪದ ಕಾಪಡ್ ಎಂಬಲ್ಲಿಗೆ ಬಂದು ತಲುಪ್ತಾನೆ. ಈ ಮೂಲಕ ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಲ್ಲಿ ಈತ ಯಶಸ್ವಿಯಾಗ್ತಾನೆ.
ವಾಸ್ಕೋಡಿಗಾಮನು ಕಂಡುಹಿಡಿದಂಥ ಈ ಜಲಮಾರ್ಗ ಸುಮಾರು ವರ್ಷಗಳ ಕಾಲ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರದ ಮಾರ್ಗವಾಗಿ ಮಾರ್ಪಟ್ಟಿತ್ತು. ಹೀಗೆ ಭಾರತದೊಂದಿಗೆ ಮರು ವ್ಯಾಪಾರದ ಸಂಬಂಧವನ್ನು ಸ್ಥಾಪಿಸಿದಂತಹ ಕೀರ್ತಿ ಪೋರ್ಚುಗೀಸರಿಗೆ ಸಲ್ಲುತ್ತೆ. ನಂತರ ಯುರೋಪಿನ ವ್ಯಾಪಾರಿ ಕಂಪನಿಗಳು ಭಾರತಕ್ಕೆ ವ್ಯಾಪಾರವನ್ನು ಮಾಡಲಿಕ್ಕೆ ಬರ್ತವೆ. ಪೋರ್ಚುಗೀಸರ ಈ ಹೊಸ ಜಲಮಾರ್ಗದ ಸಂಶೋಧನೆಯಿಂದ ಪ್ರೇರಣೆಗೊಂಡಂಥ ಅನೇಕ ರಾಷ್ಟ್ರಗಳು, ಯುರೋಪಿನ ರಾಷ್ಟ್ರಗಳು, ಡಚ್, ಇಂಗ್ಲಿಷ್ ಮತ್ತು ಫ್ರೆಂಚ್ ವ್ಯಾಪಾರಿ ಕಂಪನಿಗಳು ಭಾರತಕ್ಕೆ ಬರ್ತಾರೆ. ಈ ವೇಳೆ ಕಟ್ಟಿಕೊಂಡು ಭಾರತದಲ್ಲಿ ಜಾವಾ, ಸುಮಾತ್ರಾ, ಇಂಡೋನೇಷ್ಯಾ ಮೊದಲಾದ ಸಾಂಬಾರು ಪ್ರದೇಶ ದ್ವೀಪಗಳಿಗೆ ಪ್ರವೇಶವನ್ನು ಮಾಡ್ತಾರೆ. ಭಾರತದಲ್ಲಿ ಬ್ರೂಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಿಲಿಪಟ್ಟಣ, ಚಿನ್ಸೂರ್ ಮೊದಲಾದ ಕಡೆಗಳಲ್ಲಿ ತಮ್ಮ ವ್ಯಾಪಾರಿ ಕೋಟೆಗಳನ್ನು ಸ್ಥಾಪಿಸಿಕೊಂಡು ಆ ಮೂಲಕ ಪೋರ್ಚುಗೀಸರ ಏಕಸ್ವಾಮ್ಯವನ್ನು ಮುರಿತಾರೆ. ಮುಂದೆ ಭಾರತಕ್ಕೆ ಬಂದಂತಹ ಇಂಗ್ಲಿಷರು, ಫ್ರೆಂಚರು ಇವರ ಪೈಪೋಟಿಯನ್ನು ಎದುರಿಸಲಾಗದೆ ಸಾಂಬಾರು ದ್ವೀಪಗಳಿಗೆ ಮಾತ್ರ ತಮ್ಮನ್ನು ಸೀಮಿತ ಮಾಡಿಕೊಳ್ತಾರೆ. ನಂತರ ಬಂದಂಥವರೇ ಬ್ರಿಟಿಷರು. ಇಂಗ್ಲೆಂಡಿನ ಎಲಿಜಬೆತ್ ರಾಣಿ ಸಾಲಿವಾನಶಕೆ 1600 ಡಿಸೆಂಬರ್ 31ರಂದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸಲು 15 ವರ್ಷಗಳ ಪರವಾನಗಿಯನ್ನು ನೀಡ್ತಾಳೆ. ಈ ಪರವಾನಗಿಯು ಕಂಪನಿಯು 1613ರಲ್ಲಿ ಔಪಚಾರಿಕವಾಗಿ ವ್ಯಾಪಾರವನ್ನು ಆರಂಭಿಸಿತು. ಕಂಪನಿಗೆ ಮೊಘಲ್ ಸಾಮ್ರಾಟನಾದ ಜಹಾಂಗೀರನು ಸೂರತ್ನಲ್ಲಿ ಮೊದಲ ಫ್ಯಾಕ್ಟರಿ ಅಥವಾ ದಾಸ್ತಾನು ಮಳಿಗೆಯನ್ನು ತೆರೆಯಲಿಕ್ಕೆ ಫರ್ಮಾನನ್ನು ನೀಡ್ತಾನೆ, ಆದೇಶವನ್ನು ಕೊಡ್ತಾನೆ. 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ ಈತ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಅವನನ್ನು ಕಳಿಸ್ಕೊಡ್ತಾನೆ. ಬಂದಂಥ ಇವನು ಥಾಮಸ್ ರೋ ಜಹಾಂಗೀರನಿಂದ ಮೊಘಲ್ ಸಾಮ್ರಾಜ್ಯದ ಕೆಲವೆಡೆಗಳಲ್ಲಿ ಫ್ಯಾಕ್ಟರಿಗಳನ್ನು ಸ್ಥಾಪಿಸಲು ಅನುಮತಿಯನ್ನು ಪಡೆದು ಅದರಂತೆ ಇಂಗ್ಲಿಷರು ಬ್ರಿಟಿಷರಿಗೆ ಆಗ್ರಾ, ಅಹಮದಾಬಾದ್, ಬ್ರೂಚ್ ಇಲ್ಲಿ ಫ್ಯಾಕ್ಟರಿಗಳನ್ನು ನಿರ್ಮಾಣವನ್ನು ಮಾಡಿಕೊಳ್ತಾರೆ. ಸಾಲಿವಾನಶಕೆ 1639ರಲ್ಲಿ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿಯನ್ನು ಪಡೆದು ಸೆಂಟ್ ಪೋರ್ಟ್ ಎಂಬ ಬಲಿಷ್ಠ ಕೋಟೆಯನ್ನು ಕಟ್ತಾರೆ. ಮುಂದೆ ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸ್ ಬಾಂಬೆಯನ್ನು 1668ರಲ್ಲಿ ಕಂಪನಿಗೆ ವಾರ್ಷಿಕ 10 ಪೌಂಡುಗಳ ಬಾಡಿಗೆಗೆ ವಹಿಸಿಕೊಡ್ತಾನೆ. ಬ್ರಿಟಿಷರು 1690ರ ದಶಕದಲ್ಲಿ ಬಂಗಾಳದ ರಾಜ್ಯಪಾಲನಿಂದ ಹೂಗ್ಲಿ ನದಿ ದಂಡೆಯ ಮೇಲೆ ಸುತನುತಿ, ಕಲ್ಕತ್ತಾ ಮತ್ತು ಗೋವಿಂದಪುರ ಎಂಬ 3 ಹಳ್ಳಿಗಳನ್ನು ಖರೀದಿಸಿ ಪೋರ್ಟ್ ವಿಲಿಯಂ ಎಂಬ ಕೋಟೆಯನ್ನು ಕಟ್ತಾರೆ. ಇದರ ಸುತ್ತ ಕಲ್ಕತ್ತಾ ನಗರ ಬೆಳೀತು. 17ನೇ ಶತಮಾನದ ಅಂತ್ಯದ ವೇಳೆಗೆ ಇಂಗ್ಲಿಷರು ಮದ್ರಾಸ್, ಬಾಂಬೆ ಮತ್ತು ಕಲ್ಕತ್ತಾಗಳನ್ನು ತಮ್ಮ ಪ್ರೆಸಿಡೆನ್ಸಿ ಕೇಂದ್ರಗಳನ್ನಾಗಿ ಮಾಡಿಕೊಂಡ್ರು. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲಿಷರು ಕಲ್ಕತ್ತಾವನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಳ್ತಾರೆ. ತಮ್ಮ ಅಧೀನದಲ್ಲಿದ್ದಂಥ ಪ್ರದೇಶಗಳಲ್ಲಿ ತಮ್ಮದೇ ಆದಂಥ ನಾಗರಿಕ ಮತ್ತು ಅಪರಾಧ ಕಾನೂನುಗಳನ್ನು ಜಾರಿಗೆ ತರ್ತಾರೆ. ಇದಾದ ನಂತರ ಭಾರತಕ್ಕೆ ಬಂದಂಥ ಐರೋಪಿಯನರು ಅಂತಂದರೆ ಫ್ರೆಂಚರು 1664ರಲ್ಲಿ ಸರ್ಕಾರಿ ಒಡೆತನದ ಕಂಪನಿಯಾಗಿ ಆರಂಭ ಆಗುತ್ತೆ. 1668ರಲ್ಲಿ ತನ್ನ ಪ್ರಪ್ರಥಮ ದಾಸ್ತಾನು ಮಳಿಗೆಯನ್ನು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664ರಲ್ಲಿ ಸರ್ಕಾರಿ ಒಡೆತನದ ಕಂಪನಿಯಾಗಿ ಆರಂಭ ಆಗುತ್ತೆ. 1668ರಲ್ಲಿ ತನ್ನ ಪ್ರಪ್ರಥಮ ದಾಸ್ತಾನು ಮಳಿಗೆಯನ್ನು ಸೂರತ್ನಲ್ಲಿ ಆರಂಭಿಸುತ್ತೆ. ನಂತರ ಮಚಿಲಿಪಟ್ಟಣ, ಚಂದ್ರನಗರ, ಮಾಹೆ, ಕಾರೈಕಲ್, ಕಾಸಿಂ ಬಜಾರ್, ಬಾಲಾಸೂರುಗಳನ್ನು ತಮ್ಮ ಕೇಂದ್ರಗಳನ್ನಾಗಿ ಮಾಡಿಕೊಂಡು ವ್ಯಾಪಾರವನ್ನು ಪ್ರಾರಂಭಿಸ್ತಾರೆ.
1674ರಲ್ಲಿ ಫ್ರೆಂಚರು ವಾಲಿಕೊಂಡಪುರಂ ಬಳಿ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಪಡಿತಾರೆ. ಕ್ರಮೇಣ ಇದನ್ನೇ ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಮಾರ್ಪಡಿಸಿ ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡ್ರು. ಅದೇ ಈಗಿನ ಪುದುಚೇರಿ ಅಥವಾ ಪಾಂಡಿಚೇರಿ. ಇದು ಫ್ರೆಂಚರು ಭಾರತ ತೊರೆದು ಹೋಗುವವರೆಗೂ ಸಹ ಅವರ ರಾಜಧಾನಿಯಾಗಿತ್ತು. 1746ರಲ್ಲಿ ಪಾಂಡಿಚೇರಿಯ ಗವರ್ನರ್ ಆಗಿ ಬಂದ ಡೂಪ್ಲೆ ಮಹತ್ವಾಕಾಂಕ್ಷಿ ಅಧಿಕಾರಿಯು ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಅಧಿಪತ್ಯವನ್ನು ಸ್ಥಾಪಿಸಲು ಅವಣಿಸಿದ. ಇದು ಇಂಗ್ಲಿಷರೊಂದಿಗೆ ಸಂಘರ್ಷಕ್ಕಿಳಿದು ಕರ್ನಾಟಕ ಯುದ್ಧಗಳಿಗೆ ಕಾರಣ ಆಯಿತು. ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಪ್ರತಿಸ್ಪರ್ಧೆ. ಪೋರ್ಚುಗೀಸರು ಮತ್ತು ಡಚ್ಚರು 18ನೇ ಶತಮಾನದ ಮಧ್ಯಂತರದ ಹೊತ್ತಿಗೆ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾಗದೆ ಭಾರತದ ರಾಜಕೀಯ ರಣರಂಗದಿಂದ ಹಿಂದೆ ಸರಿತಾರೆ. ಅಂತಿಮವಾಗಿ ಕಣದಲ್ಲಿ ಉಳಿದ ಬ್ರಿಟಿಷರು ಮತ್ತು ಫ್ರೆಂಚರು ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭಾವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾರೆ. ಇದೇ ಸಂದರ್ಭದಲ್ಲಿ ಹೈದರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಿಕ್ ಪ್ರಾಂತ್ಯದಲ್ಲಿನ ರಾಜಕೀಯ ಅಸ್ಥಿರತೆಯ ಲಾಭವನ್ನು ಪಡೆಯಲು ಫ್ರೆಂಚರು ಮತ್ತು ಬ್ರಿಟಿಷರು ಪ್ರಯತ್ನಿಸ್ತಾರೆ. ಇದರ ಪರಿಣಾಮವಾಗಿಯೇ 3 ಕರ್ನಾಟಕ ಯುದ್ಧಗಳು ನಡೆಯುತ್ತವೆ. ಮೊದಲನೇ ಕರ್ನಾಟಕ ಯುದ್ಧ. ಇದು ಸಾಲಿವಾನಶಿಕೆ 1746ರಿಂದ 48ರವರ ಅವಧಿಯಲ್ಲಿ ನಡೆಯುತ್ತೆ. ಡೂಪ್ಲೆ ಕೋರಿಕೆಯ ಮೇರೆಗೆ ಲಾಬೋರ್ಡಿನಾ ಎನ್ನುವಂತಹ ಅಧಿಕಾರಿ, ಫ್ರೆಂಚ್ ಸೇನಾ ಮುಖ್ಯಸ್ಥ, ಮಾರಿಷಸ್ನಿಂದ ಬಂದು ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸಿಕೊಳ್ತಾನೆ. ಅಸಹಾಯಕರಾದಂತಹ ಬ್ರಿಟಿಷರು ಕರ್ನಾಟಕ ನವಾಬನಾದಂತಹ ಅನ್ವರುದ್ದೀನನಲ್ಲಿ ಮೊರೆ ಇಡ್ತಾರೆ. ಮದ್ರಾಸ್ನಿಂದ ಫ್ರೆಂಚರನ್ನ ಹೊರಗಟ್ಟಲು ಅನ್ವರುದ್ದೀನ್ ಕಳಿಸಿಕೊಟ್ಟಂತಹ ಸೇನೆ ಸೋಲನ್ನು ಅನುಭವಿಸುತ್ತೆ. ಕೊನೆಗೆ ಲಬೋರ್ಡಿನನು ಡೂಪ್ಲೆಗೆ ತಿಳಿಸದೆ ಬ್ರಿಟಿಷರಿಂದ ಹಣವನ್ನು ಪಡೆದು ಮದ್ರಾಸನ್ನು ಬಿಟ್ಟುಕೊಟ್ಟು ಮಾರಿಷಿಯಸ್ಗೆ ಹೊರಟು ಹೋಗ್ತಾನೆ. ಇದರಿಂದ ಕೋಪಗೊಂಡಂತ ಡೂಪ್ಲೆ ಮದ್ರಾಸನ್ನು ಮತ್ತೆ ಪಡೆಯುವಲ್ಲಿ ವಿಫಲ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಅಂತಿಮವಾಗಿ ಯುದ್ಧವು ಯುರೋಪಿನಲ್ಲಾದಂಥ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ಆದ ಎಕ್ಸ್ ಲಾ ಚಾಪೆಲ್ ಒಪ್ಪಂದದೊಂದಿಗೆ ಯುದ್ಧ ಮುಕ್ತಾಯ ಆಗುತ್ತೆ. ನಂತರ ಎರಡನೇ ಕರ್ನಾಟಕ ಯುದ್ಧ 1749ರಿಂದ 1754ರ ಅವಧಿ. ಬದಲಾದಂತಹ ಸನ್ನಿವೇಶದಲ್ಲಿ ಫ್ರೆಂಚರು ಆಸಫ್ ಜಾನನ ಮತ್ತೊಬ್ಬ ಮಗನಾದ ಸಲಾಬತ್ ಜಂಗನನ್ನ ಹೈದರಾಬಾದಿನ ನಿಜಾಮನನ್ನಾಗಿ ಮಾಡ್ತಾರೆ. ಅವನ ರಕ್ಷಣೆಗಾಗಿ ಆಸ್ಥಾನದಲ್ಲಿ ಫ್ರೆಂಚರು ತಮ್ಮ ಸೈನ್ಯ ಸಹಿತ ಬುಸ್ಸಿ ಎನ್ನುವಂಥ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ. ಮತ್ತೊಂದು ಕಡೆ ಫ್ರೆಂಚ್ ಬೆಂಬಲದಿಂದ ಚಂದಾ ಸಾಹೇಬನು ಕರ್ನಾಟಕ ಪ್ರದೇಶದ ನವಾಬನಾಗಿರ್ತಾನೆ. ಆದರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ರಾಬರ್ಟ್ ಕ್ಲೈವ್ ಕರ್ನಾಟಕದ ರಾಜಧಾನಿ ಆರ್ಕಾಟಿನ ಮೇಲೆ ಆಕ್ರಮಣವನ್ನು ಮಾಡಿ ಫ್ರೆಂಚ್ ಮತ್ತು ಚಂದಾ ಸಾಹೇಬನನ್ನು ಸೋಲಿಸ್ತಾನೆ. ಅಂತಿಮವಾಗಿ ಈ ಯುದ್ಧದಲ್ಲಿ ಚಂದಾ ಸಾಹೇಬನನ್ನು ಬಂಧಿಸಿ ಹತ್ಯೆ ಮಾಡಲಾಗುತ್ತೆ. ಅವನ ಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನನ ಮಗನಾದಂತಹ ಮಹಮ್ಮದ್ ಆಲಿ ಈತನನ್ನು ನವಾಬನನ್ನಾಗಿ ನೇಮಕವನ್ನು ಮಾಡ್ತಾರೆ. ಕೊನೆಗೆ ಎರಡನೆಯ ಕರ್ನಾಟಕ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ. ಫ್ರೆಂಚರು ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡ್ರು. ಈ ಯುದ್ಧದಲ್ಲಿ ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯನ್ನು, ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಡ್ತು. ನಂತರ ಮೂರನೇ ಕರ್ನಾಟಕ ಯುದ್ಧ 1756-1763. ಫ್ರೆಂಚರ ಕೌಂಟ್ ಡಿ ಲಾಲಿಯು 1760ರಲ್ಲಿ ವಾಂಡಿವಾಶ್ ಕೋಟೆಗೆ ಮುತ್ತಿಗೆಯನ್ನು ಹಾಕಲು ಪ್ರಯತ್ನಿಸಿದ. ಈ ನಿರ್ಣಾಯಕ ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ಕೋಟನು ಫ್ರೆಂಚರನ್ನು ಸೋಲಿಸಿದ. ಅಷ್ಟೇ ಅಲ್ಲದೆ ಬುಸ್ಸಿಯನ್ನು ಸೆರೆ ಹಿಡಿದ. ಲಾಲಿ ಈತನಿಂದ ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ತಲೆಮರೆಸಿಕೊಳ್ತಾನೆ. ಅಂತಿಮವಾಗಿ ಸರ್ ಐರ್ಕೋಟ್ ಪಾಂಡಿಚೇರಿಗೂ ಸಹ ಮುತ್ತಿಗೆಯನ್ನು ಹಾಕಿದಾಗ ಕೌಂಟ್ ಡಿ ಲಾಲಿ 1761ರಲ್ಲಿ ಯಾವುದೇ ಷರತ್ತುಗಳಿಲ್ಲದೆ ಬಂದು ಬ್ರಿಟಿಷರಿಗೆ ಶರಣಾಗ್ತಾನೆ. ಇದರಿಂದ ಏನಾಯಿತು, ಬ್ರಿಟಿಷರು
ಮೇಲುಗೈ ಸಾಧಿಸ್ತಾರೆ. ಫ್ರೆಂಚರು ಅವನತಿಯಾಗುತ್ತೆ ಅಥವಾ ಅವರ ಒಂದು ಏಳಿಗೆ ಕ್ಷೀಣಿಸುತ್ತೆ. ಕರ್ನಾಟಕ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲೋ ನೆಲೆಗಳನ್ನು ಕಳೆದುಕೊಳ್ತಾರೆ. ಆದಾಗ್ಯೂ 1763ರಲ್ಲಿ ನಡೆದಂಥ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ವಾಪಸ್ ಕೊಡ್ತಾರೆ ಬ್ರಿಟಿಷರು. ಈ ಬೆಳವಣಿಗೆಗಳೊಂದಿಗೆ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೊಲೆಗುಂಪಾದರು. ಬ್ರಿಟಿಷರು ತಮ್ಮ ಇತರ ಯುರೋಪಿಯನ್ ಪ್ರತಿಸ್ಪರ್ಧಿಗಳನ್ನು ದಮನ ಮಾಡಿ ದಕ್ಷಿಣ ಭಾರತವನ್ನು ಗೆಲ್ಲುವ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ನಂತರ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ. ದಕ್ಷಿಣ ಭಾರತದಲ್ಲಿ ರಾಜಕೀಯ ನಿಯಂತ್ರಣವನ್ನು ಸಾಧಿಸಿದಂಥ ಬ್ರಿಟಿಷರು 18ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಸಂಪತ್ಭರಿತವಾದಂಥ ಬಂಗಾಳ ಪ್ರಾಂತ್ಯದ ಮೇಲೆ ಪೂರ್ಣ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಬಂಗಾಳ ಪ್ರಾಂತ್ಯದ ಮೇಲೆ ಬ್ರಿಟಿಷರ ಕಣ್ಬಿತ್ತು. ಬಂಗಾಳದಲ್ಲಿ ಕೃಷಿ, ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಬಂಗಾಳ ಪ್ರಾಂತ್ಯವು ಸಮೃದ್ಧ ಬೆಳವಣಿಗೆಯನ್ನು ಹೊಂದಿತ್ತು. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಈ ಪ್ರಾಂತ್ಯದಿಂದ ಅಪಾರ ಲಾಭವನ್ನು ಗಳಿಸ್ತಿತ್ತು. 1717ರಲ್ಲಿ ಮೊಘಲ್ ದೊರೆ ಫಾರೂಕ್ ಶಿಯಾರನು ಬಂಗಾಳದಲ್ಲಿ ಮುಕ್ತ ವ್ಯಾಪಾರವನ್ನು ನಡೆಸಲಿಕ್ಕೆ ಕಂಪನಿಗೆ ನೀಡಿದಂಥ ದಸ್ತಕಗಳೇ ಅವರ ಲಾಭಕ್ಕೆ ಕಾರಣ ಆಗಿತ್ತು. ಏನಿದು ದಸ್ತಕ ಅಂದರೆ? ದಸ್ತಕ ಅಂತಂದರೆ ಏನಿಲ್ಲ, ವ್ಯಾಪಾರವನ್ನು ಮಾಡಲಿಕ್ಕೆ ರಾಜನಿಂದ ಪಡೆದಂತಹ ಅನುಮತಿ ಪತ್ರವನ್ನೇ ದಸ್ತಕಗಳು ಅಂತೇಳಿ ಕರೀತಾರೆ. ಈ ದಸ್ತಕಗಳ ಮಾರಾಟದಿಂದ ಬಂಗಾಳದ ಸರ್ಕಾರಕ್ಕೆ ಅಪಾರವಾದಂಥ ಲಾಭ ಬರ್ತಿತ್ತು. ಆದರೆ ಇವು ಕಂಪನಿಗೆ ಮಾತ್ರ ಸೀಮಿತವಾಗಿದ್ದ ಈ ದಸ್ತಕಗಳನ್ನು ಕಂಪನಿಯ ನೌಕರರು ತಮ್ಮ ಖಾಸಗಿ ವ್ಯಾಪಾರ ವ್ಯವಹಾರಕ್ಕೆ ದುರುಪಯೋಗಪಡಿಸಿಕೊಳ್ಳಲಿಕ್ಕೆ ಪ್ರಾರಂಭಿಸಿದರು. ಇದರಿಂದ ಬಂಗಾಳ ಸರ್ಕಾರಕ್ಕೆ ಅಪಾರವಾದಂಥ ನಷ್ಟ ಉಂಟಾಗ್ತಿತ್ತು. ಆದ್ದರಿಂದ ಬಂಗಾಳದ ಗವರ್ನರ್ ಜನರಲ್ ಅಥವಾ ಆಳ್ವಿಕೆಯನ್ನು ಮಾಡ್ತಿದ್ದಂಥ ಮುರ್ಷಿದ್ ಅಲಿ ಖಾನ್ನಿಂದ ಆಲಿವರ್ದಿ ಖಾನ್ವರೆಗೂ ಎಲ್ಲ ನವಾಬರು ಸಹ ದಸ್ತಕಗಳ ದುರುಪಯೋಗವನ್ನು ವಿರೋಧಿಸ್ತಾನೆ ಬಂದಿದ್ರು. ಮುಂದೆ ಇದೇ ವಿಚಾರ ನವಾಬ ಮತ್ತು ಕಂಪನಿಯ ನಡುವೆ ಸಂಘರ್ಷಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ತು. ಇದರ ಪರಿಣಾಮವಾಗಿಯೇ ಭಾರತದ ಇತಿಹಾಸಕ್ಕೆ ಹೊಸ ತಿರುವನ್ನು ಕೊಟ್ಟಂಥ ಅತ್ಯಂತ ಮಹತ್ವಪೂರ್ಣವಾದಂಥ 2 ಯುದ್ಧಗಳು ನಡೆದವು. ಆ ಯುದ್ಧಗಳೇ ಪ್ಲಾಸಿ ಕದನ ಮತ್ತು ಬಾಕ್ಸರ್ ಕದನ. ಪ್ಲಾಸಿ ಕದನ ಇದು 1757ರಲ್ಲಿ ನಡೆಯುತ್ತೆ. ಯಾರು ಈ ಯುದ್ಧದಲ್ಲಿ ಪಾಲ್ಗೊಂಡಿದ್ರು ಅನ್ನೋದನ್ನು ನಾವು ತಿಳಿಯೋದಾದರೆ, ಬಂಗಾಳದ ನವಾಬನಾದಂಥ ಆಲಿವರ್ದಿ ಖಾನನು 1756ರಲ್ಲಿ ಸಾವನ್ನಪ್ತಾನೆ. ಆತನ ತರುವಾಯ ಅವನ ಮಗ ಮೊಮ್ಮಗನಾದಂಥ ಸಿರಾಜ್ ಉದ್ ದೌಲ್ ಅಧಿಕಾರಕ್ಕೆ ಬರ್ತಾನೆ. ಯುವ ನವಾಬನಾದಂಥ ಸಿರಾಜ್ ಉದ್ ದೌಲನಿಗೂ ಮತ್ತು ಬ್ರಿಟಿಷರಿಗೂ 1757ರಲ್ಲಿ ಇತಿಹಾಸ ಪ್ರಸಿದ್ಧವಾದಂತಹ ಪ್ಲಾಸಿ ಕದನ ನಡೆಯುತ್ತೆ. ಕಾರಣಗಳೇನು ಈ ಒಂದು ಪ್ಲಾಸಿ ಕದನಕ್ಕೆ? ಇದನ್ನು ಗಮನಿಸೋದಾದರೆ, ಮೊದಲನೇದು ದಸ್ತಕಗಳ ದುರುಪಯೋಗ. ಕಂಪನಿಯ ವ್ಯಾಪಾರಕ್ಕಾಗಿ ನೀಡಿದಂತಹ ದಸ್ತಕಗಳನ್ನು ಬ್ರಿಟಿಷ್ ನೌಕರರು ದುರುಪಯೋಗಪಡಿಸಿಕೊಳ್ಳುವ ಮೂಲಕ ರಾಜ್ಯದ ಬೊಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡ್ತಿದ್ರು. ಇದರಿಂದ ಸಿರಾಜ್ ಉದ್ದೀನನನ್ನು ಕೆರಳಿಸಿತ್ತು. ಅಂದರೆ ಇವುಗಳ ವ್ಯಾಪಾರದಿಂದ ಸರ್ಕಾರಕ್ಕೆ ಕಡಿಮೆ ಪ್ರಮಾಣದಲ್ಲಿ ಆದಾಯ ಸಂದಾಯ ಆಗ್ತಿತ್ತು. ಯಾಕೆ ಅಂತಂದರೆ ನೌಕರರು ಅದನ್ನು ಅಕ್ರಮವಾಗಿ ಉಚಿತವಾಗಿ ಇತರ ವ್ಯಕ್ತಿಗಳಿಗೆ, ಸಂಬಂಧಿಕರಿಗೆ ಹಂಚುತ್ತಿದ್ದರಿಂದ ಇದರಿಂದ ಲಾಭ ಕಡಿಮೆ ಆಗಿತ್ತು. ಇದು ಒಂದು ಕಾರಣ. ಎರಡನೇದಾಗಿ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ. ಬ್ರಿಟಿಷರು ಫ್ರೆಂಚರ ಭಯದಿಂದ ಕಲ್ಕತ್ತಾದ ಕೋಟೆಯನ್ನು ಬಲಪಡಿಸಿ ಪಿರಂಗಿಗಳನ್ನು ಇಟ್ಟರು. ಅನುಮತಿ ಪಡೆಯದೆ ಕೋಟೆಯನ್ನು ದುರಸ್ತಿಯನ್ನು ಮಾಡಿಸ್ತಿದ್ರು. ಪಿರಂಗಿಗಳನ್ನು ತೆಗೆದುಹಾಕಲು ಸಿರಾಜ್ ಉದ್ ದೌಲ್ ಬ್ರಿಟಿಷರಿಗೆ ಸೂಚಿಸಿದಾದರೂ ಬ್ರಿಟಿಷರು ಇದನ್ನು ಪಾಲಿಸಲಿಲ್ಲ. ಇದರಿಂದ ಸಿರಾಜ್ ಉದ್ದೀನ್ ಆಕ್ರೋಶಗೊಳ್ತಾನೆ. ಅಂದರೆ ಬ್ರಿಟಿಷರು ಫ್ರೆಂಚರ ಭಯದಿಂದ ತಮ್ಮ ಇರುವಿಕೆಯನ್ನು ಭದ್ರಪಡಿಸಿಕೊಳ್ಳಲಿಕ್ಕೆ ಕೋಟೆಯನ್ನು ದುರಸ್ತಿ ಮಾಡ್ತಿದ್ರು. ಜೊತೆಗೆ ರಕ್ಷಣೆಗೋಸ್ಕರ ಪಿರಂಗಿಗಳನ್ನು ಸಹ ಅಲ್ಲಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಈ ಕೆಲಸವನ್ನು ಮಾಡಲಿಕ್ಕೆ ಬ್ರಿಟಿಷರು ಸಿರಾಜ್ ಉದ್ದೀನನ ಅನುಮತಿಯನ್ನು ಪಡೀಲೇ ಇಲ್ಲ. ಅವನ ಆದೇಶವನ್ನು ತಿರಸ್ಕರಿಸಿದರು. ಏನು?
ಫಿರಂಗಿಗಳನ್ನು ತೆಗೆದುಹಾಕಲು ಸಿರಾಜ್ ಉದ್ದೀನ್ ಸೂಚಿಸಿದನಾದರೂ ಅವನ ಆದೇಶಕ್ಕೆ ಯಾವುದೇ ರೀತಿಯಾದಂಥ ಕಿಮ್ಮತ್ತು ಕೊಡಲಿಲ್ಲ, ಬೆಲೆ ಕೊಡಲಿಲ್ಲ. ಮೂರನೇದು ಕಪ್ಪು ಕೋಣೆ ದುರಂತ. ಆಗ ಸಿರಾಜ್ ಉದ್ ದೌಲ್ ಪೋರ್ಟ್ ವಿಲಿಯಂ ಕೋಟೆಯನ್ನ ಸುಲಭವಾಗಿ ಗೆದ್ದು ಕೆಲವರನ್ನ ಸೆರೆ ಹಿಡಿತಾನೆ, ಬ್ರಿಟಿಷರನ್ನ. ಸಿರಾಜನ ಆಕ್ರಮಣದಲ್ಲಿ ಸೆರೆ ಸಿಕ್ಕಂತ 144 ಬ್ರಿಟಿಷರನ್ನ ಚಿಕ್ಕ ಕೊಠಡಿಯೊಂದರಲ್ಲಿ ಬಂಧಿಸಿಡ್ತಾನೆ. ಅವರಲ್ಲಿ 146 ಜನ ಬ್ರಿಟಿಷರ ಪೈಕಿ ಆ ಚಿಕ್ಕ ಕೋಣೆಯಲ್ಲಿ ಬಂಧಿಸಿಟ್ಟಂತಹ ಸಂದರ್ಭದಲ್ಲಿ ಅಸುನೀಗಿದವರ ಸಂಖ್ಯೆ 123. ಇದನ್ನೇ ಇತಿಹಾಸದಲ್ಲಿ ಕಪ್ಪು ಕೋಣೆ ದುರಂತ ಅಂತೇಳಿ ಕರೆಯಲಾಗುತ್ತೆ. ಈ ಸುದ್ದಿಯನ್ನು ಕೇಳಿದಂತ ರಾಬರ್ಟ್ ಕ್ಲೈವ್ ಉಗ್ರ ರೂಪದಲ್ಲಿ ಬಲಿಷ್ಠ ಸೇನೆಯೊಂದಿಗೆ ಬಂಗಾಳಕ್ಕೆ ಬರ್ತಾನೆ. ಮೊದಲು ನವಾಬನ ವಿರೋಧಿಗಳಾದಂತಹ ಮಾಣಿಕ್ ಚಂದ್, ಓಮಿ ಚಾಂದ, ಜಗತ್ ಸೇಠ್ ಇವರು ಬಂಗಾಳದಲ್ಲಿ ಲೇವಾದೇವಿ ವ್ಯವಹಾರವನ್ನು ಮಾಡುತ್ತಿದ್ದಂಥವರು. ಜೊತೆಗೆ ಸಿರಾಜ್ ಉದ್ ದೌಲನ ವಿರೋಧಿಗಳು ಸಹ ಆಗಿದ್ರು. ಇವರನ್ನ ಏನ್ ಮಾಡ್ತಾನೆ, ತಮ್ಮ ಕಡೆ ಸೆಳೆದುಕೊಳ್ತಾರೆ ರಾಬರ್ಟ್ ಕ್ಲೈವ್. ನಂತರ ಇತರ ಸ್ಥಳೀಯ ಶ್ರೀಮಂತರನ್ನ ಅಂದ್ರೆ ಸಿರಾಜ್ ಉದ್ ದೌಲನಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಂಥ ಸ್ಥಳೀಯ ಶ್ರೀಮಂತರನ್ನು ಸಹ ತನ್ನ ತೆಕ್ಕೆಗೆ ಹಾಕಿಕೊಂಡು ಅವರೇನ್ ಮಾಡ್ತಾರೆ, ಸಿರಾಜ್ ಉದ್ದೀನ್ ವಿರುದ್ಧ ಹೋರಾಟಕ್ಕೆ ಮುಂದಾಗ್ತಾನೆ. ಇದೇ ಸಂದರ್ಭದಲ್ಲಿ ಸಿರಾಜನ ಸೇನಾಧಿಪತಿಯಾದಂಥ ಮೀರ್ ಜಾಫರನಿಗೆ ಆಮಿಷವನ್ನು ಒಡ್ತಾನೆ. ನೀವೇನಾದರೂ ನನಗೆ ಬ್ರಿಟಿಷರಿಗೆ ಸಹಾಯವನ್ನು ಮಾಡಿದ್ದೇ ಆದರೆ ನಾವು ಗೆದ್ರೆ ನಿನ್ನನ್ನು ಬಂಗಾಳದ ನವಾಬನನ್ನಾಗಿ ಮಾಡ್ತೀವಿ ಅನ್ನುವಂಥ ಆಮಿಷವನ್ನು ಒಡ್ಡಿ ಯುದ್ಧದಲ್ಲಿ ತಟಸ್ಥವಾಗಿರಲು ರಾಜ್ಯವನ್ನು ಒಪ್ಪಿಸಿದನು. ಇದರಿಂದ ಧೈರ್ಯಗೊಂಡಂತ ರಾಬರ್ಟ್ ಕ್ಲೈವ್ 1757 ಜೂನ್ 23ರಂದು ಸಿರಾಜ್ ಉದ್ ದೌಲನ ಮೇಲೆ ಕದನವನ್ನು ಸಾರ್ತಾನೆ. ಸಿರಾಜ್ ಉದ್ ದೌಲ್ ಮತ್ತೆ ಬ್ರಿಟಿಷರ ಈ ಒಂದು ಸೇನೆ ಪ್ಲಾಸಿ ಎಂಬಲ್ಲಿ ನಡೆದಂತ ಕದನದಲ್ಲಿ ಕ್ಲೈವನು ಯೋಜಿಸಿದಂತೆ ಎಲ್ಲವೂ ಸಹ ನಡೆದೋಯ್ತು. ಯುದ್ಧ ಭೂಮಿಯಿಂದ ತಪ್ಪಿಸಿಕೊಂಡಂತ ಸಿರಾಜ್ ಉದ್ ದೌಲನನ್ನ ಸೆರೆ ಹಿಡಿದು ಕೊಲ್ಲಲಾಯಿತು. ಇದರಿಂದ ಏನಾಯಿತು, ಬಂಗಾಳ ನವಾಬನಿಲ್ಲದೆ ಅನಾಥ ಆಯಿತು. ಈ ಸಿರಾಜ್ ಉದ್ ದೌಲ್ ಯಾರನ್ನ ನಂಬಿದ್ದ ಅವರೇ ಅವನಿಗೆ ಬೆನ್ನಿಗೆ ಚೂರಿಯನ್ನ ಹಾಕಿದ್ರು. ಸರಿ, ಈ ಯುದ್ಧದ ಪರಿಣಾಮಗಳೇನು? ಈ ಯುದ್ಧವು ಭಾರತೀಯರಲ್ಲಿದ್ದಂಥ ಅನೈತಿಕತೆ, ಅಂದರೆ ಈ ಕದನ, ಪ್ಲಾಸಿ ಕದನ ಭಾರತೀಯರಲ್ಲಿದ್ದಂಥ ಅನೈತಿಕತೆ, ಅಸಂಘಟನೆ ಮತ್ತು ವ್ಯಾಪಾರಿ ವರ್ಗದಲ್ಲಿದ್ದಂಥ ಲೋಭಿತನವನ್ನು ಪ್ರದರ್ಶಿಸಿತು. ಭಾರತೀಯರು ನಂಬಿಕೆಗೆ ಅರ್ಹರಲ್ಲ ಅನ್ನುವಂಥ ವಿಚಾರವನ್ನು ಈ ಒಂದು ಯುದ್ಧ ಮನದಟ್ಟು ಮಾಡಿಕೊಡ್ತು. ಎರಡನೇದು, ಮೀರ್ ಜಾಫರ್ನನ್ನು ಬಂಗಾಳದ ನವಾಬನನ್ನಾಗಿ ಮಾಡಿದರು. ಮೂರನೇದಾಗಿ, ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು. ಸಿರಾಜನು ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣಕ್ಕೆ ಪರಿಹಾರವಾಗಿ ಮೀರ್ ಜಾಫರನು ಕಂಪನಿಗೆ 17,70,00,000 ರೂಪಾಯಿಗಳನ್ನು ನೀಡ್ತಾನೆ. ಒಟ್ಟಾರೆ ಮೀರ್ ಜಾಫರ್ ಕಂಪನಿಯ ಮತ್ತು ನೌಕರರ ಕೈಗೊಂಬೆ ಆಗುವ ಮೂಲಕ ನಿರಂತರ ಬ್ರಿಟಿಷರ ಶೋಷಣೆಗೆ ಒಳಗಾಗ್ತಾನೆ. ಇದರಿಂದ ನವಾಬನ ಬೊಕ್ಕಸಕ್ಕೆ ನಷ್ಟ ಉಂಟಾಯಿತೇ ವಿನಃ ಯಾವುದೇ ರೀತಿಯಾದಂತಹ ಲಾಭ ಬರಲಿಲ್ಲ. ದನಪಿಚಾಚಿಗಳಾದಂತಹ ಬ್ರಿಟಿಷರ್ ಕಂಪನಿಯ ತೃಷೆ ಮಾತ್ರ ತೀರಲಿಲ್ಲ. ಪರಿಣಾಮವಾಗಿ ಬ್ರಿಟಿಷರು ಮೀರ್ ಜಾಫರನ್ನು ಅಸಮರ್ಥನೆಂದು ಬಿಂಬಿಸಿ ಅವನನ್ನ ನವಾಬ ಸ್ಥಾನದಿಂದ ಪದಚ್ಯುತಿಗೊಳಿಸ್ತಾರೆ. ಅವನ ಅಳಿಯನಾದಂಥ ಮೀರ್ ಕಾಸಿಮನನ್ನ ಬಂಗಾಳದ ನವಾಬನೆಂದು ನೇಮಕವನ್ನು ಮಾಡ್ತಾರೆ. ಅಂದರೆ ಇಲ್ಲೂ ಸಹ ಏನಾಯಿತು, ಮೀರ್ ಜಾಫರನು ಮತ್ತೆ ಬ್ರಿಟಿಷರ ಒಂದು ಕುಟಿಲತೆಗೆ ಬಲಿಯಾದ. ನಂತರ ಬ್ರಿಟಿಷರ ಈ ಒಂದು ಕುಟಿಲತೆಯನ್ನು ಅರಿತಂತ ಮೀರ್ ಜಾಫರ್ ಯಾವಾಗ ಆ ಸ್ಥಾನದಿಂದ ಕೆಳಗಿಳಿದ್ನೋ ಮತ್ತೆ ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾನೆ. ಇದು ಮತ್ತೊಂದು ಯುದ್ಧಕ್ಕೆ ಕಾರಣ ಆಗುತ್ತೆ.
ಅದೇ ಇತಿಹಾಸ ಪ್ರಸಿದ್ಧವಾದಂಥ ಬಾಕ್ಸರ್ ಕದನ. ಈ ಯುದ್ಧ ನಡೆದಿದ್ದು ಸಾಲಿವಾಹನ ಶಕೆ 1764ರಲ್ಲಿ. ಬಂಗಾಳದ ನವಾಬನ ಸ್ಥಾನದಿಂದ ಮೀರ್ ಜಾಫರ್ನನ್ನ ಕೆಳಗಿಳಿಸಿ ಮೀರ್ ಕಾಸಿಮನನ್ನ ಬಂಗಾಳದ ನವಾಬ ಅಂತೇಳಿ ಘೋಷಣೆಯನ್ನ ಮಾಡ್ತಾರೆ. ಮೀರ್ ಕಾಸಿಂ ಸಹ ಒಬ್ಬ ಸಮರ್ಥ ಆಡಳಿತಾಧಿಕಾರಿಯಾದ. ಈತನು ಸಹ ಆರಂಭದಲ್ಲಿ ಕಂಪನಿಗೆ ನಿಷ್ಠೆಯನ್ನು ತೋರಿಸ್ತಾ ಇವನನ್ನ ಬಂಗಾಳದ ನವಾಬನನ್ನಾಗಿ ಘೋಷಿಸಿದ್ದಕ್ಕೆ ಖುಷಿಯಿಂದ ಮೀರ್ ಕಾಸಿಂ 2 ಲಕ್ಷ ಪೌಂಡ್ ಹಣದ ಜೊತೆಗೆ ಕೆಲವು ಪ್ರದೇಶಗಳನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಿಟ್ಟುಕೊಟ್ಟ. ಆದರೆ ಶೀಘ್ರವೇ ಮೀರ್ ಕಾಸಿಂ ತನ್ನನ್ನು ಸ್ವತಂತ್ರ ರಾಜನೆಂದು ಭಾವಿಸಿದ. ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಬ್ರಿಟಿಷ್ ಸರ್ಕಾರ ಇವನನ್ನು ಸಾಕಷ್ಟು ಸ್ವತಂತ್ರವಾಗಿ ಆಳ್ವಿಕೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಬಿಡ್ತು ಅನ್ನುವಂತೆ ಭಾವಿಸಿ ಅವನು ಸ್ವತಂತ್ರ ರಾಜ ಅಂತೇಳಿ ಘೋಷಿಸ್ಕೊಳ್ತಾನೆ. ದಸ್ತಕಗಳು ಇಲ್ಲಿವರೆಗೂ ಸಹ ದುರ್ಬಳಕೆ ಆಗ್ತಿದ್ದನ್ನು ನಾವು ತಿಳ್ಕೊಂಡಿದ್ವಿ. ಯಾವ ರೀತಿ ದುರ್ಬಳಕೆ ಆಗ್ತಿದೆ, ಯಾವ ರೀತಿ ಸರ್ಕಾರದ ಬೊಕ್ಕಸಕ್ಕೆ ಹಣ ಲೋಪ ಆಗ್ತಿದೆ, ಕಟ್ತಿಲ್ಲ ಅನ್ನುವುದನ್ನು ಪರಿಶೀಲಿಸಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸಹ ಸುಂಕ ಮುಕ್ತ ಅಂತ ಘೋಷಿಸ್ಬಿಟ್ಟೆ. ಅಂದರೆ ಬ್ರಿಟಿಷರು ಮಾಡುವಂಥ ವ್ಯಾಪಾರ ಮತ್ತು ಸ್ಥಳೀಯ ವ್ಯಾಪಾರಿಗಳು, ಭಾರತೀಯ ವ್ಯಾಪಾರಿಗಳು ಮಾಡುವಂಥ ವ್ಯಾಪಾರ ಎರಡೂ ಸಹ ಸುಂಕರಹಿತ ವ್ಯಾಪಾರ ಅಂತೇಳಿ ಘೋಷಣೆಯನ್ನು ಮಾಡಿಬಿಟ್ಟ. ಇದರಿಂದ ಬ್ರಿಟಿಷರಿಗೆ ಸಾಕಷ್ಟು ನಷ್ಟ ಉಂಟಾಯಿತು. ಭಾರತೀಯರು ಸುಂಕವಿಲ್ಲದ ವ್ಯಾಪಾರ ನಡೆಸುವ ಮೂಲಕ ಬ್ರಿಟಿಷರೊಡನೆ ನೇರ ಸ್ಪರ್ಧೆಗಿಳಿತಾರೆ. ಪರಿಣಾಮ ಬ್ರಿಟಿಷರ ವ್ಯಾಪಾರಕ್ಕೆ ಭಾರೀ ಹೊಡೆತ ಬಿತ್ತು. ಬ್ರಿಟಿಷರಿಗೆ ನವಾಬನನ್ನು ವಿರೋಧಿಸಲು ಇದಿಷ್ಟೇ ಸಾಕಿತ್ತು. ಯಾವಾಗ ಬ್ರಿಟಿಷ್ ವ್ಯಾಪಾರಕ್ಕೆ ನಷ್ಟ ಉಂಟಾಯಿತೋ ಆತನ ನವಾಬನನ್ನು ವಿರೋಧಿಸಲಿಕ್ಕೆ ಈ ಒಂದು ಚಿಕ್ಕ ಕಾರಣ ಸಾಕಾಗಿತ್ತು. ಅವರು ಮೀರ್ ಕಾಸಿಮನನ್ನು ಮತ್ತೆ ಬಂಗಾಳದ ನವಾಬನ ಸ್ಥಾನದಿಂದ ಕೆಳಗಿಳಿಸಿ ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡ್ತಾರೆ. ಬ್ರಿಟಿಷರ ಕುಟಿಲತೆಯನ್ನೆಲ್ಲ ಅರಿತಿದ್ದಂಥ ಮೀರ್ ಕಾಸಿಂ ಬ್ರಿಟಿಷರ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಮುಂದಾಗ್ತಾನೆ. ಈತ ಭಾರತೀಯ ವ್ಯಾಪಾರಿಗಳು, ವಿವಿಧ ಕಸುಬುದಾರರು ಅವನ ಬೆಂಬಲಕ್ಕೆ ನಿಂತ್ಕೊಳ್ತಾರೆ. ಈ ನಿಟ್ಟಿನಲ್ಲಿ ಮುಂದುವರೆದು ಮೀರ್ ಕಾಸಿಮನು ಮೊಘಲ್ ದೊರೆ 2ನೇ ಶಾ ಆಲಂ ಮತ್ತು ಅವಧ್ನ ನವಾಬ ಶುಜಾ ಉದ್ ದೌಲ್ ಇವರೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಪರಿಣಾಮವಾಗಿ ಮೀರ್ ಕಾಸಿಂ ನೇತೃತ್ವದ 3 ಸಂಯುಕ್ತ ಸೇನೆಗಳು ಹೆಕ್ಟರ್ ಮೊನ್ರೋ ನೇತೃತ್ವದ ಬ್ರಿಟಿಷ್ ಸೇನೆಯನ್ನು 1764ರಲ್ಲಿ ಬಾಕ್ಸರ್ ಎಂಬಲ್ಲಿ ಮುಖಾಮುಖಿಯಾಗ್ತವೆ. ಈ ಸಂಯುಕ್ತ ಸೇನೆ ಮತ್ತು ಬ್ರಿಟಿಷ್ ಸೇನೆ ಈ ಎರಡೂ ಸೇನೆಗಳ ನಡುವೆ ಯುದ್ಧ 1764ರಲ್ಲಿ ಬಕ್ಸರ್ ಅನ್ನುವಂಥ ಪ್ರದೇಶದಲ್ಲಿ ನಡೆಯುತ್ತೆ. ಅಂತಿಮವಾಗಿ ಯುದ್ಧದಲ್ಲಿ ಮೀರ್ ಕಾಸಿಂ ಸೋತು ಪಲಾಯನ ಮಾಡ್ತಾನೆ. ಶಾ ಆಲಂ ಯುದ್ಧದಲ್ಲಿ ಶರಣಾಗತಿಯನ್ನು ಹೊಂದುತ್ತಾನೆ. ಬ್ರಿಟಿಷ್ ಶಕ್ತಿಗೆ ತಡೆಯೊಡ್ಡುವ ಈ ಒಕ್ಕೂಟದ ಪ್ರಯತ್ನ ಸಂಪೂರ್ಣವಾಗಿ ವಿಫಲ ಆಗುತ್ತೆ. ಇಲ್ಲೂ ಸಹ ಬ್ರಿಟಿಷರು ಮೇಲ್ಗೈಯನ್ನು ಸಾಧಿಸ್ತಾರೆ. ಪರಿಣಾಮ ಏನಾಯಿತು ಈ ಒಂದು ಬಕ್ಸರ್ ಕದನದ್ದು ತಿಳಿಯೋದಾದರೆ, ಮೊದಲನೇದು ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡ್ತಾನೆ. ಎರಡನೇ ಪರಿಣಾಮ, ಶಾ ಆಲಂ ವಾರ್ಷಿಕವಾಗಿ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಕೊಡ್ಬೇಕಾಗುತ್ತೆ. ಮೂರನೇದಾಗಿ ಅವಧ್ನ ನವಾಬನಾದಂಥ ಶುಜಾ ಉದ್ ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಗಿ ಬರುತ್ತೆ. ಈ ರೀತಿ ಬಕ್ಸರ್ ಕದನ ಬ್ರಿಟಿಷರಿಗೆ ಅನುಕೂಲವನ್ನು ಕಲ್ಪಿಸಿಕೊಡ್ತು. ಸಂಯುಕ್ತ ಸೇನೆಗೆ ಯಾವುದೇ ರೀತಿಯಾದಂಥ ಉಪಯೋಗ ಆಗಲಿಲ್ಲ. ನಾಲ್ಕನೇದಾಗಿ ಮೀರ್ ಜಾಫರನ ಮರಣ ಹೊಂದಿದ್ದರಿಂದ ಇವನ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಿರ್ವಹಣೆ ಮಾಡಲಿಕ್ಕೆ ಪ್ರಾರಂಭಿಸಿತು. ಅಂತಿಮವಾಗಿ ಬಕ್ಸರ್ ಕದನವು ಬ್ರಿಟಿಷರು ಬಕ್ಸರ್ ಕದನದ ಪರಿಣಾಮಗಳಲ್ಲಿ ನಾಲ್ಕನೇದು, ಮೀರ್ ಜಾಫರ್ನ ಮರಣದ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿಯು ನಿರ್ವಹಿಸುತ್ತೆ. ಅಂತಿಮವಾಗಿ ಬಾಕ್ಸರ್ ಕದನವು ಬ್ರಿಟಿಷರು ಬಂಗಾಳ
ಬಿಹಾರ ಮತ್ತು ಒರಿಸ್ಸಾದ ನಿಜವಾದ ಒಡೆಯರು ಅಂತೇಳಿ ದೃಢೀಕರಿಸುತ್ತೆ. ಅಷ್ಟೇ ಅಲ್ಲದೆ ಔದ್ ಕೂಡ ಅವರ ಅಧೀನದಲ್ಲಿ ಉಳಿಯುವಂತಾಗುತ್ತೆ. 1765ರಲ್ಲಿ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಈ ಪದ್ಧತಿಯಂತೆ ಬ್ರಿಟಿಷರು ಭೂ ಕಂದಾಯ ವಸೂಲಿ ಮಾಡುವಂಥ ಹಕ್ಕನ್ನು ಪಡ್ಕೊಳ್ತಾರೆ. ಆದರೆ ನವಾಬನು ಆಡಳಿತ, ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದ. ಅಂದರೆ ದ್ವಿಪ್ರಭುತ್ವ ಅಂತಂದರೆ ಕೇವಲ ಹಣಕಾಸನ್ನು ಅಂದರೆ ಭೂ ಕಂದಾಯವನ್ನು ವಸೂಲಿ ಮಾಡುವಂಥ ಹಕ್ಕನ್ನು ಬ್ರಿಟಿಷರು ಪಡೆದುಕೊಂಡು ಯಾವುದು ವೆಚ್ಚ ಆಗುತ್ತೆ, ಯಾವುದರಿಂದ ಲಾಭ ಬರೋಲ್ಲ ಅಥವಾ ಯಾವುದರಿಂದ ಖಜಾನೆಯ ಬೊಕ್ಕಸ ತುಂಬೋದಿಲ್ಲ ಅದನ್ನು ರಾಜರಿಗೆ ಕೊಡ್ತಾನೆ. ಇದರಿಂದ ಅಂತಿಮವಾಗಿ ಬಾಕ್ಸರ್ ಕದನವು ಬ್ರಿಟಿಷರು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ನಿಜವಾದ ಒಡೆಯರು ಅಂತೇಳಿ ದೃಢೀಕರಿಸುತ್ತೆ. ಹಾಗೂ ಔದ್ ಕೂಡ ಅವರ ಅಧೀನದಲ್ಲಿ ಉಳಿಯುವಂತಾಯಿತು. 1765ರಲ್ಲಿ ರಾಬರ್ಟ್ ಕ್ಲೈವ್ನು ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಏನು ದ್ವಿಪ್ರಭುತ್ವ ಪದ್ಧತಿ ಅಂತಂದರೆ, ಈ ಪದ್ಧತಿಯಲ್ಲಿ ಬ್ರಿಟಿಷರು ಭೂ ಕಂದಾಯ ವಸೂಲಿ ಮಾಡುವಂತಹ ಹಕ್ಕನ್ನು ಹೊಂದಿರ್ತಾರೆ. ಆದರೆ ಬಂಗಾಳದ ನವಾಬನಾಗಿದ್ದಂಥವನಿಗೆ ಅಲ್ಲಿನ ಆಡಳಿತ, ನ್ಯಾಯ ಮೊದಲಾದಂಥ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಮಾತ್ರ ಅವಕಾಶವನ್ನು ಕೊಟ್ಟಿರ್ತಾರೆ. ಆದಾಯ ಬರುವಂಥದ್ದೆಲ್ಲವೂ ಸಹ ಬ್ರಿಟಿಷರ ಅಧೀನದಲ್ಲೇ ಇರುತ್ತೆ. ಹೀಗೆ ಬ್ರಿಟಿಷರು ತಮ್ಮ ವಾಣಿಜ್ಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಭಾರತದಲ್ಲಿ ರಾಜಕೀಯ ಪರಮಾಧಿಕಾರವನ್ನು ಸ್ಥಾಪಿಸಿಕೊಳ್ತಾರೆ. ಈ ರೀತಿ ತಮ್ಮ ವಿಸ್ತರಣಾ ನೀತಿಯನ್ನು ಭಾರತದಲ್ಲೆಲ್ಲವೂ ಸಹ ಪ್ರಾರಂಭಿಸ್ತಾ ಹೋಗ್ತಾರೆ. ಇದರಲ್ಲಿ ಗಮನಿಸಬೇಕಾದಂಥ ಅಂಶಗಳೇನು? ಈ ಅಧ್ಯಾಯದಲ್ಲಿ ಗಮನಿಸಬೇಕಾದಂಥ ಅಂಶಗಳು ಅಂತಂದರೆ, ಮೊದಲನೇದಾಗಿ ನಾವು ಆಗಲೇ ತಿಳ್ಕೊಂಡಿದ್ವಿ, ಭಾರತದೊಂದಿಗೆ ಐರೋಪ್ಯ ರಾಷ್ಟ್ರಗಳು ವ್ಯಾಪಾರವನ್ನು ಹೊಂದಿದ್ದಂತಹ ಒಂದು ನೀತಿ ಅಥವಾ ಮಾರ್ಗ ಮೊದಲನೇದು ಭೂಮಾರ್ಗ ಆಗಿತ್ತು. ವ್ಯಾಪಾರದ ತುಂಬ ಅವಶ್ಯಕವಾಗಿತ್ತು ಐರೋಪ್ಯ ರಾಷ್ಟ್ರಗಳಿಗೆ. ಯಾಕೆಂತಂದರೆ ಭಾರತದ ವಸ್ತುಗಳಿಗೆ ಐರೋಪ್ಯ ಮಾರುಕಟ್ಟೆಯಲ್ಲಿ ಅಪಾರವಾದಂಥ ಬೇಡಿಕೆ ಇತ್ತು. ಆದ್ದರಿಂದ ಐರೋಪ್ಯ ರಾಷ್ಟ್ರಗಳು ಇದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ವು. ವ್ಯಾಪಾರ ಅನಿವಾರ್ಯ ಮತ್ತು ಅಗತ್ಯವೂ ಆಗಿತ್ತು. ಎರಡನೇದಾಗಿ, ಭೂಮಾರ್ಗದ ಮೂಲಕ ಬರುತ್ತಿದ್ದಂತಹ ಒಂದು ವ್ಯಾಪಾರ ಸಂಪರ್ಕದ ಪ್ರದೇಶ ಆದಂತಹ ಕಾನ್ಸ್ಟಾಂಟಿನೋಪಲ್, ಅದನ್ನು ಈಗ ಇಸ್ತಾನ್ಬುಲ್ ಅಂತ ಕರೀತಾರೆ. ಈ ಇಸ್ತಾನ್ಬುಲ್ಲನ್ನು ಟರ್ಕರು ಯಾವಾಗ ವಶಪಡಿಸಿಕೊಂಡ್ರೋ ಅವಾಗ ಮಾರ್ಗ ಮುಚ್ಚೋಯ್ತು. ಭಾರತದೊಂದಿಗೆ ವ್ಯಾಪಾರದ ಮಾರ್ಗಗಳೆಲ್ಲವೂ ಸಹ ನಿರಂತರವಾಗಿ ಮುಚ್ಚಲ್ಪಟ್ಟು, ಆದ್ದರಿಂದ ವ್ಯಾಪಾರ ಅಗತ್ಯವಾಗಿದ್ದರಿಂದ ವರ್ತಕರು ಭಾರತದೊಂದಿಗೆ ವ್ಯಾಪಾರಕ್ಕೋಸ್ಕರ ಹೊಸ ಮಾರ್ಗಗಳ ಶೋಧನೆಗೆ ಮುಂದಾದರು. ಅದರ ಪ್ರತಿಫಲವೇ ಭೌಗೋಳಿಕ ಅನ್ವೇಷಣೆಗಳು. ಭೌಗೋಳಿಕ ಅನ್ವೇಷಣೆಗಳಿಗೆ ಅವಕಾಶವನ್ನು ಅಥವಾ ಅವಕ್ಕೆ ಬೇಕಾದಂತಹ ನೆರವನ್ನು ಒದಗಿಸಿಕೊಟ್ಟಂತಹ ದೇಶಗಳಲ್ಲಿ ಮೊದಲನೇ ದೇಶ ಪೋರ್ಚುಗಲ್. ಅಲ್ಲಿನ ರಾಜ ಹೆನ್ರಿ, ಈತನನ್ನು ನ್ಯಾವಿಗೇಟರ್ ಅಂತಲೂ ಸಹ ಕರೀತಾರೆ. ಮೊಟ್ಟ ಮೊದಲನೇದಾಗಿ ಈ ಭೌಗೋಳಿಕ ಅನ್ವೇಷಣೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಅವರಿಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಮತ್ತು ಸಲಕರಣೆಗಳನ್ನು ಕೊಟ್ಟಂಥವ್ರು ಮೊದಲಿಗರು ಹೆನ್ರಿ. ಈತ ಪೋರ್ಚುಗಲ್ ದೇಶದವನು. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದಂಥವನು ವಾಸ್ಕೋ ಡಿ ಗಾಮಾ, ಈತನು ಸಹ ಪೋರ್ಚುಗಲ್ ದೇಶದವನು. ಅದಾದ ನಂತರ ಐರೋಪ್ಯ ರಾಷ್ಟ್ರಗಳು ಒಂದಾದ ನಂತರ ಒಂದು ಭಾರತಕ್ಕೆ ಬರ್ತವೆ. ಅದರಲ್ಲಿ ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು ಮತ್ತು ಬ್ರಿಟಿಷರು ಇವರು ಸಹ ಭಾರತದಲ್ಲಿ ಬಂದು ವ್ಯಾಪಾರಿ ಕೇಂದ್ರಗಳನ್ನು ಸ್ಥಾಪಿಸಿಕೊಂಡು ವ್ಯಾಪಾರವನ್ನು ಮಾಡ್ತಾರೆ. ಆದರೆ ಇಲ್ಲಿ ದೀರ್ಘವಾಗಿ ನೆಲೆಯೂರಿದಂಥವ್ರು ಮಾತ್ರ ಬ್ರಿಟಿಷರು. ವ್ಯಾಪಾರಿಗಳ ನಡುವೆ ಪೈಪೋಟಿಗಳು ನಡೆಯುತ್ತವೆ. ಪೈಪೋಟಿ ಸ್ಪರ್ಧೆಗಳು ನಡೆದು ಕೊನೆಯದಾಗಿ ಅಂತಿಮವಾಗಿ ನೆಲೆ ನಿಂತವರು ಅಂದರೆ ಭಾರತದಲ್ಲಿ ನೆಲೆ ನಿಂತವರು ಬ್ರಿಟಿಷರು ಮಾತ್ರ. ಈ ರೀತಿ ತಮ್ಮ ಬಂದಂತಹ ಪ್ರದೇಶದಲ್ಲಿ ವ್ಯಾಪಾರ ಮಾಡುವುದರ ಜೊತೆಗೆ ಭಾರತೀಯ ರಾಜರುಗಳ ವೈಯಕ್ತಿಕ ವಿಚಾರಗಳಲ್ಲೂ ಸಹ ಹಸ್ತಕ್ಷೇಪವನ್ನು ಮಾಡ್ತಾ ಅಲ್ಲಿ ಭಾರತದ ಒಂದು ರಾಜಕೀಯ ವಿಚಾರಗಳಲ್ಲೂ ಸಹ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ರಾಜರುಗಳ ನಡುವೆ ಕಲಹ ಕಚ್ಚಾಟಗಳನ್ನು ತಂದಿಡ್ತಾ ತಮ್ಮ ಅವಕಾಶಗಳನ್ನು ಪ್ರತಿಬಿಂಬಿಸ್ಕೊಳ್ತಾ
ಇಲ್ಲೇನು ಮಾಡ್ತಾರೆ, ತಮ್ಮ ಆಧಿಪತ್ಯವನ್ನು ಸ್ಥಾಪಿಸ್ತಾರೆ. ವ್ಯಾಪಾರಕ್ಕೆ ಬಂದಂಥವರು ಭಾರತದ ಅಸ್ತಿತ್ವದ ಮೇಲೂ ಸಹ ತಮ್ಮ ಪ್ರಭಾವವನ್ನು ಬೀರ್ತಾರೆ. ಜೊತೆಗೆ ಅಂತಿಮವಾಗಿ ಇಲ್ಲಿ ಸ್ಥಳೀಯವಾಗಿದ್ದಂಥ ರಾಜರುಗಳ ನಡುವೆ ಹೋರಾಟಗಳನ್ನು ಪ್ರಾರಂಭಿಸ್ತಾರೆ. ರಾಜರುಗಳ ನಡುವೆ ಅಸಂಘಟನೆ, ಅಪನಂಬಿಕೆ ಮತ್ತು ಅವರ ನಡುವೆ ಒಗ್ಗಟ್ಟಿಲ್ಲದೆ ಇದ್ದಿದ್ದೇ ಈ ಬ್ರಿಟಿಷರು ಭಾರತದಲ್ಲಿ ಏಳಿಗೆ ಆಗಲಿಕ್ಕೆ ಪ್ರಮುಖವಾದಂಥ ಕಾರಣ ಆಯಿತು. ನಾವು ತಿಳ್ಕೊಂಡಿದ್ದೀವಿ ಆಗಲೇ. ಸಿರಾಜ್ ಉದ್ ದೌಲ್, ಮೀರ್ ಕಾಸಿಂ ಇವರು ಒಬ್ಬರ ನಡುವೆ ಇನ್ನೊಬ್ಬರ ನಡುವೆ ವಿಶ್ವಾಸ ಆಗಲಿ ಒಗ್ಗಟ್ಟಾಗಲಿ ಇರಲಿಲ್ಲ. ಈ ಕುತಂತ್ರ, ಈ ಅಸಂಘಟನೆ ಇದು ಭಾರತದಲ್ಲಿ ಬ್ರಿಟಿಷರು ದೀರ್ಘಕಾಲದವರೆಗೆ ನೆಲೆ ನಿಲ್ಲಲಿಕ್ಕೆ ಸಾಧ್ಯ ಆಯಿತು. ನಾವೇ ಒಗ್ಗಟ್ಟಲ್ಲಿದ್ದಿದ್ರೆ ಈ ಪರಕೀಯರು ಬಂದು ಭಾರತದಲ್ಲಿ ಆಳ್ವಿಕೆಯನ್ನು ಮಾಡುವಂತಹ ಅವಕಾಶವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಂತರ ಬಾಕ್ಸರ್ ಕದನ ಮತ್ತು ಪ್ಲಾಸಿ ಕದನ ಇವುಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವು ಸಹ ಈ ಫ್ರೆಂಚರ ಒಂದು ನೀತಿಗಳು, ಅವರ ಒಂದು ಆಡಳಿತದ ಒಂದು ವ್ಯವಸ್ಥೆ, ಅಧಿಕಾರಿಗಳಿಗೆ ನೀಡುತ್ತಿದ್ದಂಥ ಒಂದು ಅವಕಾಶ ಅಥವಾ ಅಧಿಕಾರ, ಇವುಗಳು ಸಹ ಈ ಒಂದು ಭಾರತದಲ್ಲಿ ಫ್ರೆಂಚರು ಬ್ರಿಟಿಷರು ನೆಲೆ ನಿಲ್ಲಲಿಕ್ಕೆ ಮತ್ತು ಫ್ರೆಂಚರು ಭಾರತದಿಂದ ಹೊರ ಹೋಗ್ಲಿಕ್ಕೆ ಇವು ಸಹ ಕಾರಣ ಆದವು ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಬ್ರಿಟಿಷರು ಸುಮಾರು ವರ್ಷಗಳವರೆಗೆ ಭಾರತದಲ್ಲಿ ದೀರ್ಘಕಾಲ ನೆಲೆ ನಿಂತು ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿಕೊಂಡ್ರು. ಭಾರತದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿ ಸ್ವತಂತ್ರ ಬರುವವರೆಗೂ ಸಹ ತಮ್ಮ ಅಧಿಕಾರದಿಂದ ದೇಶವನ್ನು ಆಳ್ವಿಕೆ ಮಾಡುವಂಥ ಒಂದು ಪ್ರಯತ್ನವನ್ನು ಬ್ರಿಟಿಷರು ಮಾಡ್ತಾ ಹೋದರು. ಅಭ್ಯಾಸಗಳನ್ನು ನಂತರ ಆದರೆ
వచ్చిన లేదో కరెంటు వచ్చా లైట్ లేదు. ఎలా వస్తలేదా వేసుకో డిస్టర్బెన్స్ అంటుంది కదా అయిపోయలే. ఇంకొంచెం పీకర్స్ తింటుంది అయిపోయాది ఇంకను. ಬಕ್ಸರ್ ಕದನದ ಪರಿಣಾಮಗಳಲ್ಲಿ 4ನೇದು, ಮೀರ್ ಜಾಫರ್ನ ಮರಣದ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡಿ ಬಂಗಾಳದ ಅಂತಿಮವಾಗಿ ಬಕ್ಸರ್ ಕದನವು ಬ್ರಿಟಿಷರು కిండల్ చేసేదే ఆయన నీ రేంజు ఈ రేంజు అని. ನೋಡಿ ಮಕ್ಕಳೇ, ಭಾರತಕ್ಕೆ ಯುರೋಪಿಯನ್ನರ ಆಗಮನ ಆ ಗದ್ಯವಾದ ಅಭ್ಯಾಸದಲ್ಲಿ ನಾವು ತಿಳ್ಕೊಳ್ತೀವಿ. ಭಾರತಕ್ಕೆ ಬ್ರಿಟಿಷರು, ಫ್ರೆಂಚರು, ಡಚರು, ಪೋರ್ಚುಗೀಸರು ಬಂದರು ಅಂತೇಳಿ. ಭಾರತಕ್ಕೆ ಬಂದಂಥ ಇವರು ಎಲ್ಲೆಲ್ಲಿ ವ್ಯಾಪಾರಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರು ಅನ್ನೋದನ್ನ ನೀವು ಅಭ್ಯಾಸವನ್ನು ಮಾಡಬೇಕು. ಭಾರತದ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಫ್ರೆಂಚರು, ಬ್ರಿಟಿಷರು, ಡಚರು, ಪೋರ್ಚುಗೀಸರ ಒಂದು ವ್ಯಾಪಾರ ಸ್ಥಳಗಳನ್ನು ನಾವು ಗುರುತಿಸಿ. ಇಲ್ಲಿ ನಾನು ಕೆಲವೊಂದು ಗುರುತು ಮಾಡಿದ್ದೀವಿ. ಪುಲಿಕಾಟ್, ಮದ್ರಾಸ್, ಪಾಂಡಿಚೇರಿ, ಕಾರೈಕಲ್, ವಿಶಾಖಪಟ್ಟಣ, ನಂತರ ಗೋವಾ, ಕಣ್ಣನೂರು, ಮಾಹೆ, ಕಲ್ಲಿಕುಟ್ಟೆ, ಕೊಚ್ಚಿನ್, ಸೂರತ್, ಆಗ್ರಾ, ಅಹಮದಾಬಾದ್, ನಂತರ ನಾಗಪಟ್ಟಣ, ಚಂದ್ರನಗರ್, ಕಲ್ಕತ್ತಾ, ಸೂರತ್, ಡಿಯು, ಸಾಲ್ಸೆಟ್, ಇವುಗಳಲ್ಲಿ ಬ್ರಿಟಿಷರು ಯಾವುವು, ಫ್ರೆಂಚರು ಯಾವುವು, ಪೋರ್ಚುಗೀಸರು ಯಾವುವು, ಡಚ್ಚರು ಯಾವುವು, ಅವುಗಳನ್ನ ಗುರುತಿಸಿ ಅವುಗಳ ಮುಂದೆ ಫ್ರೆಂಚರ್ದಾಗಿದ್ರೆ ಪಿ ಅಂತ ಎಫ್ ಅಂತ ಬರ್ರಿ, ಪೋರ್ಚುಗೀಸರ ವಸಾಹತುಗಳಾಗಿದ್ರೆ ಪಿ ಅಂತ ಬರೀರಿ, ಬ್ರಿಟಿಷರ ವಸಾಹತುಗಳಾಗಿದ್ರೆ ಬಿ ಅಂತ ಬರೀರಿ, ಡಚ್ಚರವಾಗಿದ್ರೆ ಡಿ ಅಂತ ಬರೀರಿ. ಇವೆಲ್ಲವೂ ಸಹ ಭಾರತದಲ್ಲಿ ಯುರೋಪಿಯನ್ನರ ವಸಾಹತುಗಳಾಗಿದ್ದವು. ನಿಮ್ಮಲ್ಲಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಭಾರತದಲ್ಲಿ ಐರೋಪ್ಯರ ನೆಲೆಗಳು, ಅದರಲ್ಲಿ ಗುರುತಿಸಿದರೆ ಅವುಗಳನ್ನು ನೀವು ಅಭ್ಯಾಸದಲ್ಲಿ ಬರೀರಿ. ಜೊತೆಗೆ ಅವುಗಳನ್ನು ಮ್ಯಾಪ್ ವರ್ಕನ್ನು ಮಾಡಿ ಭಾರತದ ನಕಾಶೆಯನ್ನು ನಡೆಸಿ ಆ ನಕಾಶೆಯಲ್ಲಿ ಅವರ ಒಂದು ಸ್ಥಳಗಳನ್ನು ಗುರುತಿಸಿ. ಇದರಿಂದ ಎಕ್ಸಾಮ್ ಟೈಮಲ್ಲಿ ನಿಮಗೆ ಅವು ಅನುಕೂಲ ಆಗ್ತವೆ, ಇಂಪಾರ್ಟೆಂಟ್ ಇರ್ತವೆ, ಕೇಳಿದ್ರು ಸಹ ಕೇಳಬಹುದು.